ಶಿವಯೋಗ ಮಂದಿರದಲ್ಲಿ ನಾಳೆ ಶಿವರಾತ್ರಿ ಜಾಗರಣೆ. ನಾಡಿದ್ದು ವಿಶ್ವದ 2ನೇ ಎತ್ತರದ ರಥದ ರಥೋತ್ಸವ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ. ಶ್ರೀ ಶಿವಯೋಗ ಮಂದಿರ ಸಂಸ್ಥಾಪಕರು ಕಾರಣಿಕ ಯುಗ ಪುರುಷರಾದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ 96ನೇ ಪುಣ್ಯಸ್ಮರಣೋತ್ಸವ. ಮಹಾಶಿವರಾತ್ರಿ ಜಾಗರಣೆ, ಕೀರ್ತನ, ಸಂಗೀತ ಸಮ್ಮೇಳನ ಮತ್ತು ಕುಮಾರೇಶ್ವರ ಮಹಾರಥೋತ್ಸವ ಜರುಗುತ್ತದೆ. ರವಿವಾರ 15ನೇ ತಾರೀಕಿನಂದು ಶಿವರಾತ್ರಿ ಜಾಗರಣೆ ಮತ್ತು 16ನೇ ತಾರೀಕು ಸೋಮವಾರ ಏಷ್ಯಾ ಖಂಡದ ಅತಿ ಎತ್ತರದ 2ನೇ ರಥದಿಂದ ಕುಮಾರೇಶ್ವರ ರಥೋತ್ಸವ ಜರುಗುವುದು. ಅದರ ನಿಮಿತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಸಹಸ್ರಾರು ಭಕ್ತರು ಮತ್ತು ನಾಡಿನಾದ್ಯಂತ ಸಾವಿರಾರು ಮಠಾಧೀಶರು ಈ ಆಧ್ಯಾತ್ಮಿಕ ಜಾತ್ರೆಯೆಂದೇ ಪ್ರಸಿದ್ಧವಾಗಿರುವ ಶ್ರೀ ಶಿವಯೋಗ ಮಂದಿರದ ರಥೋತ್ಸವಕ್ಕೆ ಬರುವ ಬಗ್ಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಜಾಗರಣೆಯ ದಿವಸ ಹಮ್ಮಿಕೊಂಡ ಮತ್ತು ಹಮ್ಮಿಕೊಳ್ಳಬಹುದಾದಂತಹ ಕಾರ್ಯಕ್ರಮಗಳ ಅಭಿಪ್ರಾಯಗಳನ್ನು ಪಡೆದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸಂಸ್ಥೆಯ ಧರ್ಮದರ್ಶಿಗಳಾದ ಮುಚ್ಚಕಂಡಯ್ಯ ಹಂಗರಗಿಯವರು ಈ ಕ್ಷೇತ್ರದಲ್ಲಿ ಕಳೆದ 116 ವರ್ಷಗಳಿಂದಲೂ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ವತಿಯಿಂದ ಈ ಪುಣ್ಯ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯುತ್ತಾ ಬರುತ್ತಿದ್ದು, ಈ ಜಾಗೃತ ರಾತ್ರಿಯಂದು ಸಹಸ್ರಾರು ಜನ ಹರಗುರುಚರ ಮೂರ್ತಿಗಳೊಂದಿಗೆ ಮಂದಿರದ ಒಟ್ಟು ಸಾಧಕರುಗಳ ಉಪಸ್ಥಿತಿಯೊಂದಿಗೆ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಹಾಗೂ ಗಾಯಕರು ಮತ್ತು ಇತರ ಕವಿ ಕಲಾವಿದರಿಂದ ಬೆಳಗಿನ ಜಾವದವರೆಗೂ ಭಕ್ತಿಗೀತೆ ಮತ್ತು ಶಿವನಾಮ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬಾದಾಮಿ ಪಟ್ಟಣದಲ್ಲಿ ಹಿರಿಯರಾದ ಎಸಿ ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಬಸವರಾಜ ಹಿರೇಹಾಳ್, ಸಿದ್ದು ಫತ್ತೇಪುರ, ಪ್ರದೀಪ್ ಆಳಂದ, ಮೋಹನ್ ಶೆಟ್, ರಾಜು ಶಿವಶಿಲ್ಪಿ, ಶಂಕರ ಹಿರೇಹಾಳ್, ರಾಮಚಂದ್ರ ರಾಯ್ಕರ್, ರಾಘವೇಂದ್ರ ಪದ್ದಾರ್ ಸೇರಿದಂತೆ ಇನ್ನೂ ಹಲವಾರು ಜನ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ್, ಪ್ರಜಾಪ್ರಭ ಟಿವಿ ಬಾಗಲಕೋಟೆ. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ್, NKS TV4 ಬಾಗಲಕೋಟೆ.